ನಮಸ್ಕಾರ ಎಲ್ಲರಿಗೂ. ಬರ್ರಿ, ಇವತ್ತು ನಾವು ಹೊಂಟೀವಿ ಮಹಾನಂದಿ ಕ್ಷೇತ್ರಕ್ಕೆ. ಇದೇ ನೀವೇನು ನೋಡತ್ತಿರಲ್ಲ, ಇದೇ ಮಹಾನಂದಿ ದೇವಸ್ಥಾನ. ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ನಾವು ಫಸ್ಟ್ ಮಹಾನಂದಿಗೆ ಹೋಗಿ ಆಮೇಲೆ ಪಾದಯಾತ್ರೆ ಮಾಡಕತ್ತಿದ್ದೀವಿ. ಇದು ನಂದ್ಯಾಳಿಂದ ಒಂದು 15-20 ಕಿಲೋಮೀಟ್ರ್ ಆಕತ್ರಿ. ಇಲ್ಲಿ ಜಳಕ ಮಾಡೋಕ್ಕೆಲ್ಲ ಅನುಕೂಲ ಅದ ರೀ. ಇಲ್ಲಿ ಒಳಗೆ 2 ಹೊಂಡ ಅದಾವು, ಮತ್ತು ಒಳಗಡೆ ಮತ್ತೊಂದು ದೇವಸ್ಥಾನ ಐತಿ. ಅಲ್ಲಿ ಒಳಗೆ ಒಂದು ಹೊಂಡ ಐತಿ. ಜಳಕ ಮಾಡೋಕ್ಕೆಲ್ಲ ಅನುಕೂಲ ಐತ್ರಿ. ಇಲ್ಲಿ ನಾವಿಲ್ಲಿ ಜಳಕ ಮಾಡಿಕೊಂಡು ಆಮೇಲೆ ಆತ್ಮಕೂರಿಗೆ ಹೋಗಿ ಅಲ್ಲಿಂದ ಶ್ರೀಶೈಲ ಪಾದಯಾತ್ರೆ ಮಾಡಕತ್ತೀವಿ. ಇನ್ನು ಈ ಕ್ಷೇತ್ರದ ಮಹತ್ವ ಹೇಳ್ಬೇಕಪ್ಪ ಅಂತಂದ್ರೆ, ಹಿಂದಿನ ಕಾಲದಾಗ ಶಿಲಾದ್ ಅನ್ನುವಂಥ ಒಬ್ಬ ಋಷಿ ಮುನಿ ಇದ್ದ. ಅವನಿಗೆ 2 ಮಕ್ಕಳಿದ್ದರು, ಒಬ್ಬ ನಂದಿ, ಇನ್ನೊಬ್ಬ ಭೃಂಗಿ ಅಂತೇಳಿ. ಈಗ ನಾವೇನು ನೋಡ್ತೀವಲ್ಲ, ಶಿವಲಿಂಗದ ಮುಂದೆ ನಂದೀಶ್ವರ ಇರ್ತಾನಲ್ಲ, ಆ ನಂದಿ ಮತ್ತು ಭೃಂಗಿ ಇಬ್ಬರು ಕೂಡಿ ದೊಡ್ಡವರಾದ ಮೇಲೆ ತಪಸ್ಸಿಗೆ ಬರ್ತಾರೆ ರೀ. ಕಾಡಿಗೆ ತಪಸ್ಸಿಗೆ ಬರ್ತಾರೆ. ಅವಾಗ ನಂದೀಶ್ವರ ಈ ಮಹಾನಂದಿ ಅಂತ ಏನಿದಲ್ಲ, ಈಗ ಇಲ್ಲೇ ತಪಸ್ಸು ಮಾಡ್ತಾನೆ. ಭೃಂಗಿ ಅನ್ನುವಂಥ ಇನ್ನೊಬ್ಬವ ಈಗ ಶ್ರೀಶೈಲ ಏನದಲ್ರಿ, ಅಲ್ಲಿ ತಪಸ್ಸು ಮಾಡ್ತಾನವ. ಅವಾಗ ಫಸ್ಟ್ ನಂದಿಗೆ ಪ್ರತ್ಯಕ್ಷ ಆಕನ್ರಿ ಪರಮಾತ್ಮ. ಅವಾಗ ಪರಮಾತ್ಮಗ ನಂದೀಶ್ವರ ಕೇಳ್ಕೊತಾನ ವರ, ನೀ ಯಾವಾಗಲೂ ನನ್ನ ಮ್ಯಾಗೆ ಇರಬೇಕು, ನಾನು ನಿನ್ನ ವಾಹನ ಆಗ್ಬೇಕಂತೇಳಿ. ಅವಾಗ ಪರಮಾತ್ಮ ಆಯಿತು ಅಂತೇಳಿ ಆಶೀರ್ವಾದ ಮಾಡಿದ ಮೇಲೆ ನಂದೀಶ್ವರ ಇಲ್ಲೇ ವರ ಪಡ್ಕೊಂಡು ಜಗಾರಿ ಇದು. ಆಮೇಲೆ ಭೃಂಗಿಗೆ ಪ್ರತ್ಯಕ್ಷ ಆಕನ್ರಿ. ಭೃಂಗಿನೂ ಅದೇ ವರ ಕೇಳ್ಕೊಂಡಾಗ, ನೀ ನನ್ನ ಮೇಲೆ ಇರ್ಬೇಕಂತ ಕೇಳ್ಕೊಂಡಾಗ, ಆಯಿತು ನೀ ಪರ್ವತಾಗಿ ನೆಲೆಸು ಅಂತೇಳಿ ಆಶೀರ್ವಾದ ಮಾಡ್ತಾನೆ ಮಲ್ಲಯ್ಯ ಪರಮಾತ್ಮ. ಆಮೇಲೆ ಕಾಲಾನಂತರದೊಳಗೆ ಆ ಪರ್ವತದ ಮೇಲೆ ಪರಮಾತ್ಮ ಬಂದು ವಾಸ ಮಾಡ್ತಾನೆ. ಅದೇ ಶ್ರೀಶೈಲ ಆಗ್ತದೆ. ಇದು ನಂದೀಶ್ವರನಿಗೆ ಪರಮಾತ್ಮ ಪ್ರತ್ಯಕ್ಷ ಆಗಿ ವರ ಕೊಟ್ಟಂಥ ಜಾಗ. ಇದು ಮಹಾನಂದಿಯಾಗಿ ಈ ಕ್ಷೇತ್ರ ಮಾರ್ಪಾಡಾಗ್ತದೆ. ಇದು ನನಗೆ ತಿಳಿದ ಮಟ್ಟಿಗಿರುವಂಥ ಇತಿಹಾಸ. ಹೆಚ್ಚಿನ ಮಾಹಿತಿ ಯಾರಿಗಾಗೂ ಇದ್ರೆ ಕಮೆಂಟ್ ಮಾಡಿರಿ. ಇದೇ ರೀತಿ ಹೆಚ್ಚಿನ ಶ್ರೀಶೈಲ ಯಾತ್ರೆಯ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇದು ಮಹಾನಂದಿ ಕ್ಷೇತ್ರ ನೋಡ್ರಿ. ಈಗೆಲ್ಲ ಇಂಪ್ರೂವ್ ಮಾಡ್ಯಾರ, ಹಿಂಗೆಲ್ಲ ಇದನ್ನ ಇಲ್ಲಿ ನಾನಾ ಥರದ ಗಣಪತಿ ಮಾಡ್ಯಾರ. ನೋಡ್ರಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಗಣಪತಿನ. ವೀಣೆ ಬಾರ್ಸಾಕ್ತಾನೆ ಗಣಪ, ಬೇರೆ ಬೇರೆ ಪಿಪಿ ಊದೋದು, ಇದೇನಿದು ಡೋಲಕ್ ಬರ್ಸೋದು. ಇಲ್ಲೇನೋ ಕಾರ್ಯಕ್ರಮದ ಮಂಟಪ ಮಾಡ್ಯಾರ ಈ ಸಲ. ಇಲ್ಲಿ ಹೊರಗಡೆ ಎಲ್ಲ ಮನ್ಕೊಳಕ್ಕೆಲ್ಲ ಅನುಕೂಲ ಐತಿ. ಇಲ್ಲಿ ನೀವು ಇಲ್ಲೇ ವಸತಿ ಮಾಡ್ಬೋದು ಬೇಕಾದಂಗೆ. ಯಾವುದೇ ರೀತಿ ಏನು ಕಿರಿಕಿರಿ ಕಾಟ ಏನೂ ಇಲ್ಲ. ಇಲ್ಲಿ ಒಂಥರ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿದ್ರೆ ಒಂಥರ ಮನ್ಸಿಗೆ ಹೌರ್ ಅನಿಸುತ್ತೆ. ಇಲ್ಲಿ ನವಗ್ರಹ ಅದಾವು, ದೇವಿ ಮೂರ್ತಿ ಐತಿ, ಆದಿಶಕ್ತಿ ದೇವಿ ಅದಾಳ, ರಾಮ ಲಕ್ಷ್ಮಣರ ಮೂರ್ತಿ ಅದ, ಇಲ್ಲಿ ಅವ್ರ ದೇವಸ್ಥಾನ ಐತಿ. ಇದು ಕೇವಲ ಮಹಾನಂದಿ ಅಂತೇಳಿ ಬರೀ ನಂದೀಶ್ವರ ಅಷ್ಟೇ ಇಲ್ಲ. ಇಲ್ಲಿ ಬೇರೆ ಬೇರೆ ಎಲ್ಲ ರೀತಿ ದೇವರುಗಳು ಅದರ ಒಳಗಡೆ ನೋಡ್ರಿ. ಇಲ್ಲಿ ಎಲ್ಲ ನಮ್ಮ ಕಡೆ ಮಂದಿ, ಶ್ರೀಶೈಲಕ್ಕೆ ಬಂದ ಮಂದಿ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇವೆಲ್ಲ ಹೆಚ್ಚಿಲ್ಲ ನಮ್ಮ ಕರ್ನಾಟಕದ ಮಂದಿ ಗಾಡಿಗಳ ಕಾಣ್ತಾವು. ಇಲ್ಲಿ ಬಸ್ಸಿನ ವ್ಯವಸ್ಥೆನೂ ಐತ್ರಿ. ಇಲ್ಲಿ ನಂದ್ಯಾಳಿಂದ ಮಹಾನಂದಿಗೆ, ನಂದ್ಯಾಳಕ್ಕೆ ಬಸ್ಸೂ ಅದಾವು. ಬಸ್ಸಿನ ಮುಖಾಂತರ ಬರೋರು ಬಸ್ಸಿಗೂ ಬರ್ಬೋದು.